ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕರಿಗಳಿಗಿಂತನೂ ತುಂಬಾ ಸಾಫ್ಟಾಗಿ ಚಾಕ್ಲೇಟ್ ಸ್ಪಾಂಜ್ ಕೇಕನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಹೇಗೆ ಮಾಡುವುದಂತ ಸೂಪರ್ ಸಾಫ್ಟ್ ಚಾಕ್ಲೇಟ್ ಸ್ಪಾಂಜ್ ಕೇಕ್ ರೆಸಿಪಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ನೀವು ಇನ್ನೂ ಕನ್ನಡ ಫುಡ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮುಖ್ಯವಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯನ್ನು ನೋಡುವ. ಚಾಕ್ಲೇಟ್ ಸ್ಪಾಂಜ್ ಕೇಕ್ ತಯಾರಿಸಲಿಕ್ಕೆ ಮೊದಲು ನಾವು ಅದರ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡಿಕೊಳ್ಳುವ. ನಾನು ಒಂದು ಬೌಲ್ನಲ್ಲಿ ಸ್ಟ್ರೈನರ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್, 1 ಚಮಚ ಬೇಕಿಂಗ್ ಪೌಡರ್, ಅರ್ಧ ಚಮಚ ಬೇಕಿಂಗ್ ಸೋಡಾವನ್ನು ಹಾಕಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಒಟ್ಟಿಗೆ ಸೇವ್ ಮಾಡ್ಕೊಳ್ತಿದ್ದೇನೆ. ಸೇವ್ ಮಾಡಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಸೈಡಲ್ಲಿ ರೆಡಿ ಮಾಡಿಟ್ಕೊಳ್ಳುವ. ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇವ್ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆಗ ಕೇಕ್ ಬ್ಯಾಟರಲ್ಲಿ ಲಂಪ್ಸ್ಗಳಾಗುವುದಿಲ್ಲ. ಈಗ ನಾವು ಕೇಕ್ ಬ್ಯಾಟರನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ ನಾನು ಒಂದು ಬೌಲ್ಗೆ 4 ಮೊಟ್ಟೆಗಳನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1 ಚಮಚ ವೆನಿಲಾ ಎಸೆನ್ಸನ್ನು ಸೇರಿಸಿಕೊಂಡು ಬೀಟರ್ನ ಸಹಾಯದಿಂದ ಬೀಟ್ ಮಾಡ್ಕೊಳ್ತಿದ್ದೇನೆ. ಮೊದಲಿಗೆ ಮೊಟ್ಟೆಗಳನ್ನು ಸ್ವಲ್ಪ ಬೀಟ್ ಮಾಡಿಕೊಳ್ಳುವ. ಇದಕ್ಕೆ ನಾನು 3/4 ಕಪ್ ಪೌಡರ್ ಶುಗರ್ ಸಕ್ಕರೆಯನ್ನು ಇಲ್ಲಿ ನಾನು ಸ್ವಲ್ಪನೇ ಸೇರಿಸಿಕೊಂಡು ಬೀಟ್ ಮಾಡ್ಕೊಳ್ತಿದ್ದೇನೆ. ನಿಮ್ಮಲ್ಲಿ ಬೀಟರ್ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಬೀಟರ್ ಬದಲು ನೀವು ವಿಸ್ಕನ್ನು ಬಳಸ್ಕೊಂಡು ನೀವು ಬೀಟ್ ಮಾಡ್ಕೊಳ್ಬಹುದು. ವಿಸ್ಕಲ್ಲಿ ಬೀಟ್ ಮಾಡುವಾಗ ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ. ಬೀಟರಲ್ಲಿ ಆದರೆ ಸ್ವಲ್ಪ ಬೇಗ ಆಗುತ್ತೆ. ಸಕ್ಕರೆಯನ್ನು ಒಂದೇ ಸಲಕ್ಕೆ ಸೇರಿಸ್ಕೊಂಡು ಬೀಟ್ ಮಾಡ್ಕೊಳ್ಬಾರ್ದು. ಹೀಗೇನೆ ಸ್ವಲ್ಪನೇ ಹಾಕಿ ಬೀಟ್ ಮಾಡ್ಕೊಂಡು ತೆಗಿಬೇಕು. ಈಗ ಸಕ್ಕರೆಯನ್ನೆಲ್ಲ ಸೇರಿಸ್ಕೊಂಡಾಗಿದೆ. ಈಗ ನಾವು ಬೀಟರನ್ನು ಸ್ಟಾಪ್ ಮಾಡಿ ಒಂದ್ಸಲ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿಕೊಳ್ಳುವ. ನೋಡಿ, ಇಷ್ಟು ಇರಬೇಕು. ಇದು ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ನಾವು ಫ್ರೆಶ್ ಆಗಿರುವ ಸನ್ಫ್ಲವರ್ ಆಯಿಲನ್ನು ಸೇರಿಸಿಕೊಳ್ಳುವ. ಇದು ವಿದೌಟ್ ಸ್ಮೆಲ್ ಆಗಿರಬೇಕು. ಇದರಲ್ಲಿ ಏನು ಸ್ಮೆಲ್ ಇರಬಾರ್ದು. ಆಯಿಲನ್ನು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ನಾವು ಇಲ್ಲಿ ಬೀಟ್ ಮಾಡಿ ತೆಗೆದುಕೊಳ್ಳುವ. ಜಾಸ್ತಿ ಬೀಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಬೀಟ್ ಮಾಡಿ ತೆಗೆದುಕೊಳ್ಳುವ. ಆಯಿಲ್ ಹಾಕಿದ ಮೇಲೆ ಜಾಸ್ತಿ ಬೀಟ್ ಮಾಡ್ಕೊಳ್ಬಾರ್ದು. ನೋಡಿ, ಇಲ್ಲಿ ನಾನು ಈಗ ಸ್ಟಾಪ್ ಮಾಡಿದ್ದೇನೆ. ಈಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಸೇರಿಸ್ಕೊಳ್ಳುವ. ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಗೆಯೇ ಸ್ವಲ್ಪನೇ ಸೇರಿಸ್ಕೊಂಡು ಬೀಟ್ ಮಾಡಿದ ಬ್ಯಾಟರೊಂದಿಗೆ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಳ್ಳುವಾಗ ಜೆಂಟಲಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪನೇ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ವಿಸ್ಕನ್ನು ಬಳಸಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆದಿದ್ದೇನೆ. ಹೀಗೇನೆ ಉಳಿದ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಸ್ವಲ್ಪನೇ ಹಾಕ್ಕೊಂಡು ಜೆಂಟಲಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡೋದಾದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇನ್ನು ನಾವು ಈ ಬ್ಯಾಟರ್ಗೆ 1/4 ಕಪ್ ಅಷ್ಟು ರೂಮ್ ಟೆಂಪರೇಚರಲ್ಲಿರುವ ಹಾಲನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಳ್ಳುವ. ನಾವು ಕೇಕ್ ಬ್ಯಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬ್ಯಾಟರಲ್ಲಿ ಲಂಪ್ಸ್ಗಳು ಇರದಂತೆ ನೋಡಿಕೊಳ್ಬೇಕು. ಕೇಕ್ ಬ್ಯಾಟರಲ್ಲಿ ಲಂಪ್ಸ್ಗಳಿದ್ದರೆ ಕೇಕ್ ಚೆನ್ನಾಗಿ ಬರುವುದಿಲ್ಲ. ಇಲ್ಲಿ ನಾನು 1 kg ಕೇಕ್ ಮಾಡಲಿಕ್ಕೆ 6 ಇಂಚ್ನ ಒಂದು ಟಿನ್ ತೆಗೆದುಕೊಂಡಿದ್ದೇನೆ. ಟಿನ್ನ ಒಳಗೆ ನಾನು ಬೇಕಿಂಗ್ ಪೇಪರನ್ನು ಟಿನ್ನ ಸೈಜ್ಗೆ ಕಟ್ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ. ಬೇಕಿಂಗ್ ಪೇಪರ್ ಮೇಲೆ ಸ್ವಲ್ಪ ಆಯಿಲನ್ನು ರಬ್ ಮಾಡಿಕೊಂಡು ಇನ್ನು ನಾವು ರೆಡಿ ಮಾಡಿಟ್ಟ ಕೇಕ್ ಬ್ಯಾಟರನ್ನು ಟಿನ್ಗೆ ಹಾಕೊಂಡಿದ್ದೇನೆ. ಇನ್ನು ಬೇಕ್ ಮಾಡುವ ಮುಂಚೆ ಒಂದು ಟೂತ್ ಪಿಕ್ನ ಸಹಾಯದಿಂದ ಈ ಥರ ನಾನು ಮಾಡುವ ಹಾಗೆ ಮಾಡಿಕೊಳ್ಳಿ. ಹಾಗೆ ಬ್ಯಾಟರನ್ನು ಸ್ವಲ್ಪ ಟ್ಯಾಪ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಕೇಕ್ ಬ್ಯಾಟರಲ್ಲಿ ಬಬಲ್ಸ್ಗಳಾಗುವುದಿಲ್ಲ. ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆಯ ಒಳಗೆ ಒಂದು ಸಣ್ಣ ಪ್ಲೇಟ್ ಇಟ್ಟು 5 ನಿಮಿಷದವರೆಗೆ ಹೈ ಫ್ಲೇಮಲ್ಲಿ ಪ್ರೀಹೀಟ್ ಮಾಡಿದ್ದೇನೆ. ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ತಿರುವಾಗಲೇ ಈ ಪಾತ್ರೆಯನ್ನು ಪ್ರೀಹೀಟ್ಗೆ ಇಟ್ಕೊಳ್ಬೇಕು. ಕೇಕ್ ಬ್ಯಾಟರ್ ರೆಡಿಯಾದ ತಕ್ಷಣ ಮೊದಲೇ ಪ್ರೀಹೀಟ್ ಆದ ಪಾತ್ರೆಯಲ್ಲಿ ಇಟ್ಟು ಅದರ ಲಿಡ್ಡನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 40ರಿಂದ 45 ನಿಮಿಷಗಳವರೆಗೆ ಬೇಕ್ ಮಾಡಿಕೊಳ್ಬೇಕು. 40 ನಿಮಿಷ ಆಗುವಾಗ ಟೂತ್ ಪಿಕ್ನ ಸಹಾಯದಿಂದ ಕೇಕ್ ಚೆನ್ನಾಗಿ ಕುಕ್ ಆಗಿದಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು. ಟೂತ್ ಪಿಕ್ ಕ್ಲೀನಾಗಿ ಬಂದರೆ ನಮ್ಮ ಕೇಕ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ.
ಕೇಕ್ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಒಂದು ಚಾಕುವಿನ ಸಹಾಯದಿಂದ ಕೇಕ್ನ ಸೈಡನ್ನು ಬಿಡಿಸ್ಕೊಂಡಿದ್ದೇನೆ. ಕೇಕ್ ಟಿನ್ ಟರ್ನ್ ಮಾಡಿಕೊಂಡು ಕೇಕನ್ನು ಕೇರ್ಫುಲ್ ಆಗಿ ತೆಗೆದುಕೊಂಡು ಬಟರ್ ಪೇಪರನ್ನು ರಿಮೂವ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಓವನ್ ಇಲ್ಲದೆ ಬರೀ ಪಾತ್ರೆಯಲ್ಲೇ ಚಾಕ್ಲೇಟ್ ಸ್ಪಾಂಜ್ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಓವನ್ ಇಲ್ಲದೆ ಕೇಕ್ ಅನ್ನು ಪಾತ್ರೆಯಲ್ಲೇ ಸಾಫ್ಟ್ ಆಗಿ ಹೇಗೆ ತಯಾರಿಸುವುದಂತ. ನಮ್ಮ ಕೇಕ್ ಬೇಕರಿಗಿಂತನೂ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ಕೇಕ್ ನ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನಿಮಗೆ ಈ ಕೇಕ್ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.